ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಇವತ್ತು ನಮ್ಮ ಮನದ ಮುದ್ದು ರಾಯರಿಗೆ ನಮ್ಮನೇಲಿ ಯಾವ ರೀತಿ ಅಭಿಷೇಕ ಹಾಗೆ ಪೂಜೆ ಮಾಡಿದ್ವಿ, ಹಾಗೆ ರಾಯರು ಕೂಡ ನಮಗೆ ಯಾವ ರೀತಿಯೆಲ್ಲ ಆಶೀರ್ವಾದ ಕೊಟ್ಟರು, ಎಷ್ಟು ಬಾರಿ ಕೊಟ್ಟರು, ಹಾಗೆ ನಂದು ಒಂದು ಮನಸ್ಸಿನ ಮಾತನ್ನ ರಾಯರ ಮುಂದೆ ಹೇಳ್ಕೊಂಡೆ ಓಪನ್ ಆಗಿ. ಅದಕ್ಕೆ ತಕ್ಷಣವೇ ರಾಯರು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯಿಂದ ಕೂಡ ನನಗೆ ಇವತ್ತು ಆಶೀರ್ವಾದ ಮಾಡಿಸ್ಬಿಟ್ರು. ನಿಜವಾಗ್ಲೂ ನನಗಿನ್ನೇನು ಬೇಕು ಅನ್ನಿಸ್ಬಿಡ್ತು ಒಂದು ಕ್ಷಣ. ಅಷ್ಟು ಚೆನ್ನಾಗಿತ್ತು ಇವತ್ತು ನನ್ನ ಅನುಭವ. ಅದನ್ನೆಲ್ಲ ಈ ವಿಡಿಯೋ ಮೂಲಕ ತಿಳಿಸ್ತಾ ಬರ್ತೀನಿ. ಈ ವಾರ ಕೂಡ ನಾನು ರಾಯರಿಗೆ ವಿಳ್ಯದೆಲೆ ಹಾರನ್ನೇ ಹಾಕಿದ್ದೆ. ಒಬ್ಬರು ಕಮೆಂಟ್ ಮೂಲಕ ಹೇಳಿದರು, ತೊಟ್ಟನ್ನ ಕೆಳಗಡೆ ಮಾಡಿ ಎಲೆನ ಮೇಲ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಂತ. ಅದೇ ಥರ ಕೂಡ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು ಹಾರ ಕೂಡ. ನಾನು ಒನ್ ಸೈಡ್ ಮಾಡಿ ಹಾಕಿದೆ. ರಾಯರಿಗೆ ಅಲಂಕಾರ ಎಲ್ಲ ಆದಮೇಲೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ, ಇವತ್ತಂತೂ ನನ್ನ ಕೈಲಿ ರಾಯರ್ ಮೊದಲನೇ ಫೋಟೋ, ಅದೇ ದೊಡ್ಡ ಫೋಟೋ ಇದೆಯಲ್ಲ, ಅದನ್ನು ರೆಡಿ ಮಾಡಿದ್ಮೇಲೆ ನನಗೆ ಏನು ಮಾಡೋಕ್ಕೂ ಮನಸ್ಸು ಬರ್ತಿಲ್ಲ, ಅಲ್ಲೇ ಕುತ್ಕೊಬಿಡೋಣ ಅನ್ನಿಸ್ತಿತ್ತು. ಟೈಮ್ ಒಂದು ಕಡೆ ಹೋಗ್ತಿದೆ. ಅವ್ರನ್ನ ನೋಡ್ತಾನೆ ಉಳಿದಿರೋ ಎಲ್ಲ ದೇವ್ರಿಗೂ ಇವತ್ತು ಅಲಂಕಾರ ಮಾಡಿದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು. ಬಹಳ ಸಿಂಪಲ್ ಆಗಾದ್ರೂ ನನ್ನ ಮನೆ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಇವತ್ತು. ನನಗೆ ಹೇಳಲ್ವಾ, ಅವ್ರನ್ನ ನೋಡ್ತಾ ಇದ್ರೆ ನನಗೇನು ಬೇಡ, ಊಟ ಬೇಡ, ತಿಂಡಿ ಬೇಡ, ಕೆಲಸ ಬೇಡ, ಯಾವುದು ಬೇಡ, ಅಷ್ಟು ನನಗಿಷ್ಟ ರಾಯರಂದರೆ. ಅಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಿದ್ರು ಇವತ್ತು. ವಿಳ್ಯದೆಲೆ ಹಾರದ ಜೊತೆಗೆ ನಾನು ರಾಯರಿಗೆ ವಿಶೇಷವಾಗಿ ಅಂದರೆ ಬೆಕ್ತಾವರೆ ಹೂ ಸಿಕ್ಕಿತ್ತು. ಅದೇ ಬೆಕ್ತಾವರೆ ಹೂನ ನನಗೆ ಚಾಮುಂಡೇಶ್ವರಿ ದೇವಿಯಿಂದ ರಾಯರು ಕೊಡಿಸಿದ್ರು. ತುಂಬ ಸಂತೋಷ ಆಯಿತು. ಅದ್ರ ಜೊತೆಗೆ ಸೇವಂತಿಗೆ ಹೂವು, ಮರಳೆ ಹೂವು, ಏನೇನು ಬೇಕು ನನಗೆ ಪೂಜೆಗೆ, ತುಳಸಿ ಎಲ್ಲ ತಂದಿಟ್ಕೊಂಡಿದ್ದೆ. ಹಣ್ಣೆಲ್ಲ ಇಡಂಗಿಲ್ವಲ್ಲ, ಗೊತ್ತಲ್ಲ, 18th ಆಗಸ್ಟ್ 18th ನಾವು ರಾಯರಿಗೆ ಇಟ್ಟರೆ ಮಾವಿನಣ್ಣು ಇಡಬೇಕು. ಅದು ಕೂಡ ನನಗೆ ಸಿಗಲಿಲ್ಲ. ಆಮೇಲೆ ಎಲ್ಲೋ ಒಂದು ಅಂಗಡಿಲಿ ತುಂಬ ದಪ್ಪದು ಬರುತ್ತಲ್ಲ ಮಾವಿನಣ್ಣು, ಅದು ಸಿಕ್ತು. ಅದೊಂದೆರಡು ತಂದು ರಾಯರಿಗೆ ನೈವೇದ್ಯಕ್ಕೆ ಇಟ್ಟೆ. ಮತ್ತು ಬೆಳಗಿನ ಜಾವನೆ ಬೇಗ ಅಂದರೆ ಬೇಗ ಎದ್ದು ರಾಯರನ್ನ ನೀಟಾಗಿ ರೆಡಿ ಮಾಡಿಕೊಂಡೆ. ಹೇಳಿದ್ನಲ್ಲ ಆವಾಗಲೇ, ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ಬರೀ ವಿಳ್ಯದೆಲೆ ಹಾರ ಹಾಕಿ ಪಿಂಕ್ ಕಲರ್ ಹೂವಿಟ್ಟು ತುಳಸಿ ಹಾಕಿ ಕನಕಾಂಬರ ಹೂವು ಹಾಕಿದೆ. ಅಷ್ಟಕ್ಕೆ ನನಗೆ ಅವ್ರನ್ನೇ ನೋಡ್ತಾ ಕೂತ್ಬಿಡೋಣಪ್ಪ ಅನ್ನಿಸ್ತಿತ್ತು. ಅಷ್ಟು ಮುದ್ದಾಗಿ ಕಾಣಿಸ್ತಿದ್ರು ರಾಯರು ಇವತ್ತು. ಅಲಂಕಾರ ಎಲ್ಲ ಮಾಡಾದ್ಮೇಲೆ ರಾಯರಿಗೆ ಎಲ್ಲ ಪೆಟಲ್ಸ್ ಎಲ್ಲ ಬಿದ್ದಿರುತ್ತಲ್ಲ, ತುಳಸಿ ಎಲ್ಲ ನಾವು ತುಣಿಬಾರ್ದಲ್ಲ, ಅದನ್ನೆಲ್ಲ ಎತ್ತಿ ಕವರ್ಗೆ ಹಾಕಿಬಿಟ್ಟು ಅಡುಗೆ ಮನೇಲಿ ಹೋಗಿ ರಾಯರ ನೈವೇದ್ಯಕ್ಕೆ ಅಂದರೆ ಹೆಸರುಬೇಳೆ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಅಭಿಷೇಕಕ್ಕೆ ಬೇಕಾಗಿರೋಂಥ ಪದಾರ್ಥ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಡ್ತಿದ್ದೆ. ಆ ಸಮಯದಲ್ಲಿ ನನಗೊಂದು ಸದ್ದಾಯಿತು. ನಾನು ದೇವ್ರ ಮನೇಲಿ ಸುಮಾರು ಕಡೆ ನೋಡಿದೆ, ಎಲ್ಲಿಂದ ಆಶೀರ್ವಾದ ಬೀಳ್ತು, ಈ ಥರ ಸೌಂಡ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ದೇವ್ರ ಮನೇಲಿ ಇರಲಿಲ್ಲ. ನಮ್ಮ ಅತ್ತೆ ಫೋಟೋದಿಂದ ಜಾಜಿ ಹೂವು ಮತ್ತು ಒಂದು ಗುಲಾಬಿ ಹೂವು ಕೊಟ್ಟಿದ್ರು. ಹಾಗೆ ಹೇಗೆ ಇಟ್ಟಿದ್ದೆ ರಾಯರ ಮುಂದೆ ಕ್ಯಾಮ್ರಾನ, ಅದನ್ನು ಹಾಗೆ ತೊಗೊಂಡು ಹೋಗ್ಬಿಟ್ಟು ಆ ಹೂ ಪ್ರಸಾದನ ಎತ್ಕೊಂಡೆ. ಎಷ್ಟು ಜನ ಇದನ್ನು ನಂಬಲ್ವೋ ನನಗೆ ಗೊತ್ತಿಲ್ಲ. ನನಗಂತೂ ರಾಯರನ್ನ ಪೂಜಿಸೋದಕ್ಕೆ ಶುರು ಆದಮೇಲೆ, ಯಾವಾಗ ಶುರು ಮಾಡಿದ್ನೋ ಆವಾಗಲಿಂದ ರಾಯರು ನನಗೆ ನಮ್ಮ ಅತ್ತೆ ಮಾವನಿಂದ ಕೂಡ ನನಗೆ ಆಶೀರ್ವಾದ ಕೊಡಿಸ್ತಾರೆ. ಎಷ್ಟೋ ಬಾರಿ ಕೂಡ ನಾನು ಅದನ್ನು ವಿಡಿಯೋ ಮಾಡೇ ಅಪ್ಲೋಡ್ ಮಾಡಿದ್ದೀನಿ ಆ ಆಶೀರ್ವಾದದ್ದು. ನಾನು ಹೂನೆಲ್ಲ ನ್ಯೂಸ್ ಪೇಪರ್ ಮೇಲೆ ಇಟ್ಕೊಂಡಿರ್ತೀನಿ. ಎಲ್ಲ ಪೆಟಲ್ಸ್ ಎಲ್ಲ ಎತ್ಕೊಳ್ಳುವಾಗ ನ್ಯೂಸ್ ಪೇಪರ್ನೆಲ್ಲ ಹಿಂಗೆ ಕ್ರಷ್ ಮಾಡಿ ಡಸ್ಟ್ಬಿನ್ಗೆ ತುಂಬ್ತಿದ್ದೆ. ಆ ಟೈಮಲ್ಲಿ ಸೌಂಡ್ ಆಯಿತು, ಹೋಗಿ ನೋಡ್ತೀನಿ, ಇದು ಅತ್ತೆಯಿಂದ ಸಿಕ್ಕಿದ್ದಂತಹ ಮೊದಲನೇ ಹೂ ಪ್ರಸಾದ ನನಗಿವತ್ತು. ಅದಾದಮೇಲೆ ನಾನು ಮತ್ತೆ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಬಂದು ದೇವ್ರ ಮನೆ ಒಳಗಡೆನೆ ನೋಡ್ತಿದ್ದೆ, ಎಲ್ಲಿಂದನಾದರೂ ನನಗೆ ರಾಯರು ಆಶೀರ್ವಾದ ಮಾಡ್ತಾರೇನೋ ಪೂಜೆಗೂ ಮುಂಚೆ ಅಂತ ಹೇಳಿಬಿಟ್ಟು. ಮಾಡಿರಲಿಲ್ಲ. ಆದರೆ ನೈವೇದ್ಯ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿಟ್ಟು, ನಾನು ಯಾವಾಗಲೂ ಎದ್ದ ತಕ್ಷಣ ಹೋಗ್ಬಿಟ್ಟು ಮೇನ್ ಡೋರ್ ಓಪನ್ ಮಾಡಿ ಪ್ಯಾಸೇಜ್ನ ಕಸ ಗುಡಿಸಿ ತೊಳೆದು ರಂಗೋಲಿ ಹಾಕಿ ಬರಲ್ಲ ಹೊಸ್ಲಿಗೆ. ಯಾಕಂದರೆ ನಾನು ಎದ್ದಿರೋದೇ ತುಂಬ ಮಿಡ್ನೈಟಲ್ಲಿ ಎದ್ದಿರ್ತೀನಿ. ಅಷ್ಟು ಬೇಗ ಹೊರಗಡೆ ಹೋಗೋಕ್ಕೆ ನನಗೂ ಸ್ವಲ್ಪ ಭಯ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಯಾವಾಗಲೂ ಪ್ರತಿ ಗುರುವಾರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಹಿಂದಿನ ದಿನವೇ ಆಚೆಲಿರೋ ಸ್ಲಿಪ್ಪರ್ಸು ಅದೆಲ್ಲ ಸರಿ ಮಾಡ್ಕೊಂಡು ಬಿಡ್ತೀನಿ. ಯಾವುದೂ ಕೈಯಲ್ಲಿ ಬಿಟ್ಟಬಾರ್ದು, ಪೂಜೆ ಮಾಡ್ತೀನಿ, ಅಭಿಷೇಕ ಮಾಡ್ತೀನಿ ಅನ್ನೋ ಕಾರಣಕ್ಕೆ. ನಾನು ಪೂಜೆಗೆ ಇನ್ನೊಂದು 40 ಮಿನಿಟ್ಸ್ ಇದೆ ಅಥವಾ ಒಂದು 30 ಮಿನಿಟ್ಸ್ ಇದೆ ಅನ್ನಂಗೆ ಹೋಗ್ಬಿಟ್ಟು ಹೊಸಲನ್ನೆಲ್ಲ ಒರೆಸಿ ರಂಗೋಲಿ ಹಾಕಿ ಬರ್ತೀನಿ. ಇವತ್ತು ಹಾಗೆ ಹೋಗಿ ಪ್ಯಾಸೇಜ್ ಎಲ್ಲ ತೊಳೆದು ಹೊಸಲನ್ನೆಲ್ಲ ಒರೆಸಿ ರಂಗೋಲಿ ಹಾಕಿ ಬರೋ ಟೈಮಲ್ಲಿ ರಾಯರು ನನಗೆ ವೀಣೆಯಿಂದ ಆಶೀರ್ವಾದ ಕೊಟ್ಟಿದ್ರು ಪೂಜೆಗೂ ಮುಂಚೆ. ಅದು ನನ್ನ 2ನೇ ಆಶೀರ್ವಾದದ ವಿಡಿಯೋ ಆಗಿತ್ತು.
ನನಗೆ ಅದು ಆಶೀರ್ವಾದ, ನೋಡೋರಿಗೆ ಅದು ಆಶೀರ್ವಾದದ ವಿಡಿಯೋ. ನನಗೇನು ಗೊತ್ತಾ, ನಾನೇನು ನೋಡ್ತಿದ್ದೀನಿ ರಾಯರ ಆಶೀರ್ವಾದನ, ಅದನ್ನು ನೋಡೋರು ಕೂಡ ಬೇರೆ ಯಾರಾದ್ರೂ ನೋಡಲಿ ರಾಯರ ಆಶೀರ್ವಾದನ, ಅವರು ಕಣ್ತುಂಬಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವಾಗ ನನಗೆ ಯಾವಾಗ ಸಾಧ್ಯ ಕ್ಯಾಮ್ರಾ ಇಟ್ಟು ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂಥ ಟೈಮಲ್ಲಿ ಇಡ್ತೀನಿ. ಇಲ್ಲ ಪೂಜೆ ಕೂತ್ಕೊಂಡಾಗ ಕಷ್ಟ ಆಗುತ್ತೆ, ಒಂದು ಕಡೆ ಕ್ಯಾಮ್ರಾ ಒಂದು ಕಡೆ ಪೂಜೆ ಮಾಡೋದಕ್ಕೆ. ಆದರೂ ಏನೋ ಭಕ್ತಿನ ಅದನ್ನು ರಾಯರು ಕೊಟ್ಟಿದ್ದಾರೆ, ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತೀನಿ. ರಾಯರ ಆಶೀರ್ವಾದ ಎಷ್ಟೋ ಸಲ ಮಿಸ್ ಮಾಡಿದೆ, ಎಲ್ಲನೂ ಹಾಗೆ ವಿಡಿಯೋ ಮಾಡಿಟ್ಕೊಳ್ತೀನಿ. ನೋಡಿದ್ರಲ್ಲ, ಇದು ನನಗೆ ರಾಯರಿಂದ ಸಿಕ್ಕಂತ ಎರಡನೇ ಆಶೀರ್ವಾದ. ನಿಜವಾಗ್ಲೂ ನನಗೆ ರಾಯರಿಂದ ಒಂದೊಂದು ಆಶೀರ್ವಾದ ಸಿಕ್ತಾಗ್ಲೂ ನನ್ನೊಳಗಡೆ ಒಂದು ಶಕ್ತಿ, ಒಂದು ಧೈರ್ಯ ಅನ್ನೋದನ್ನು ತುಂಬ್ತಾರೆ. ಎಷ್ಟು ಭಯ ಪಡ್ತಿದ್ದೆ ನಾನು, ಎಷ್ಟು ದುಃಖದಲ್ಲಿದ್ದೆ ಅಂದರೆ ನಿಜವಾಗ್ಲೂ ಒಂದೊಂದು ಆಶೀರ್ವಾದನೂ ನನ್ನೊಳಗಡೆ ಚೈತನ್ಯ ಅನ್ನೋದನ್ನು ತುಂಬ್ತಾರೆ. ಆ ಆಶೀರ್ವಾದದ ಮುಂದೆ ನನಗಿನ್ನೇನು ಬೇಡಪ್ಪ ಅನ್ನೋಂತಹ ಮನಸ್ಥಿತಿನ ರಾಯರು ನನಗೆ ಕೊಡ್ತಿದ್ದಾರೆ. ದಿನದಿಂದ ದಿನಕ್ಕೆ ರಾಯರು ನನಗೆ ಏನೋ ಒಂಥರ, ಈಗ ನಮ್ಮನೇಲಿ ಒಬ್ಬರು ಅವರು, ನಾನು ಅನ್ಕೋತೀನಿ ಏನು ನಾನು ದೇವ್ರಂತಲೇ ನೋಡಲ್ವಲ್ಲ ರಾಯರ್ನ ಅಂತ. ನಮ್ಮನೇಲಿ ಒಬ್ಬರು ಅವರು, ನನ್ನ ತಂದೆ ಇದ್ದ ಹಾಗೆ, ಬಂಧು ಬಳಗ ಇದ್ದ ಹಾಗೆ ಎಲ್ಲವನ್ನೂ ನಾನು ರಾಯರಲ್ಲೇ ನೋಡ್ತೀನಿ. ರಾಯರಿಂದ ಇವತ್ತು ನನಗೆ 3ನೇ ಆಶೀರ್ವಾದ ರಾಯರಿಗೆ ಅಭಿಷೇಕ ಮಾಡೋ ಸಮಯದಲ್ಲಿ ಸಿಗುತ್ತೆ. ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ. ರಾಯರಿಗೆ ನಾನು ಈ ಥರ ಎಲ್ಲ ಸೇವೆ ಮಾಡ್ತೀನಿ ಅಂತ ನಾನು ಎಂದೂ ಕೂಡ ಅಂದ್ಕೊಂಡಿರಲಿಲ್ಲ. ಈ ಥರ ಎಲ್ಲ ಮಾಡೋದಕ್ಕೇ ನನ್ನ ಜೀವನದಲ್ಲಿ ಅಷ್ಟು ಕಷ್ಟಗಳು ಬಂದಿದ್ದು. ಅಷ್ಟು ಕಷ್ಟಗಳೆಲ್ಲ ಆದಮೇಲೆ ನನಗಿಂಥ ಒಳ್ಳೆ ದಿನಗಳನ್ನ ದೇವ್ರು ಕೊಟ್ಟನ ಅಂತ ಅನಿಸುತ್ತೆ. ಏನೋ ಭಗವಂತನಿಗೆ ಅಭಿಷೇಕ ಮಾಡ್ತಿದ್ದೀನಿ ಅನ್ನೋ ಭಾವನೆ, ಆ ಕ್ಷಣ, ಆ ಸಮಯ ನಿಜವಾಗ್ಲೂ ನನಗೆ ಏನು ಒಂಥರ ನಾನು ಪೂಜೆ ಆಗೋವರೆಗೂ ನಾನು ಎಲ್ಲಿದ್ದೀನಿ ಅನ್ನೋ ಅರಿವೇ ನನಗಿರಲ್ಲ. ಅಷ್ಟು ಅದ್ಭುತವಾಗಿರುತ್ತೆ ಮನೇಲಿ. ನಮ್ಮ ಮನೇಲಂತೂ ರಾಯರ ಪೂಜೆ ಈ ರೀತಿ ಅಭಿಷೇಕ ಎಲ್ಲ ಆದಮೇಲೆ ರಾಯರಿಗೊಂದು ಹೂವಿಟ್ಟು ಆರತಿ ಮಾಡ್ತಾಯಿದ್ದೆ. ಆರತಿ ಮಾಡಾದ್ಮೇಲೆ ನನಗೆ ರಾಯರು ಒಂದು ಆಶೀರ್ವಾದ ಕೊಟ್ಟರು. ಅದಾದಮೇಲೆ ಮತ್ತೆ ಇನ್ನೊಂದು ಹೂವಿಟ್ಟು ವಿಡಿಯೋ ಮಾಡಿಕೊಂಡೆ. ರಾಯರಿಗೆ ಅಭಿಷೇಕ ಎಲ್ಲ ಆದಮೇಲೆ ಗುರುಸ್ತೋತ್ರ ಹೇಳಿದೆ, ಹಾಗೆ ನೈವೇದ್ಯ ಮಾಡಿದೆ. ಒಂದು ನಾನು ಮನೇಲಿ ರೆಡಿ ಮಾಡಿರೋಂತಹ ನೈವೇದ್ಯಗಳು, ಹಾಗೆ ಮಾವಿನ ಹಣ್ಣಿಂದು ನೈವೇದ್ಯ, 2 ನೈವೇದ್ಯ ಮಾಡಿ ರಾಯರಿಗೆ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಪ್ಪ ಅಂತ ಕೇಳಿಕೊಂಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡೆ. ಅಂದರೆ ಅಭಿಷೇಕ ಮಾಡಿರ್ತೀವಲ್ಲ ಆ ತೀರ್ಥ ತೊಗೊಂಡೆ. ಎಲ್ಲ ಆದಮೇಲೆ ನನ್ನ ಮನಸ್ಸಲ್ಲಿ ಇವತ್ತೊಂದು ಆಸೆ ಇತ್ತು. ಇವತ್ತಂತಲ್ಲ, ಚಾಮುಂಡೇಶ್ವರಿ ಅಮ್ಮನವ್ರನ್ನ ಫೋಟೋ ಮನೆಗೆ ತಂದಲ್ಲ ಅವತ್ತಿಂದ ಆಸೆ ಇತ್ತು. ನಿಜವಾಗ್ಲೂ ತಾಯಿ ಚಾಮುಂಡೇಶ್ವರಿ ಕೂಡ ನನಗೆ ಆಶೀರ್ವಾದ ಮಾಡ್ತಾರ, ಆ ದಿನ ನನಗೆ ಯಾವಾಗ ಬರುತ್ತೆ ಅಂತ ಅಂದ್ಕೊಳ್ತಿದ್ದೆ. ಅದನ್ನು ಓಪನ್ ಆಗಿ ಇವತ್ತು ರಾಯರ ಹತ್ರ ಹೇಳ್ಕೊಂಡೆ, ರಾಯಪ್ಪ ನನಗೆ ಆ ಕ್ಷಣ, ಆ ದಿನ ಯಾವಾಗ ಇಟ್ಟಿದೆಯಾ, ತಾಯಿ ಕೂಡ ನನಗೆ ಆಶೀರ್ವಾದ ಮಾಡಬೇಕು. ಅಷ್ಟೊಂದು ಪುಣ್ಯ ನಾನು ಮಾಡಿದ್ದೀನ, ನನಗೆ ಸಿಗುತ್ತಾ? ಅಷ್ಟು ಅದೃಷ್ಟ ಮಾಡೋದಕ್ಕೆ ನಾನು ಇನ್ನೂ ಎಷ್ಟು ದಿನ ಸೇವೆ ಮಾಡಬೇಕು ನಿಮಗೆ ಅಂತ ಎಲ್ಲ ಹೇಳ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ, ಅದಕ್ಕೂ ಮುಂಚೆ ನಾನು ಒಂದು ಸಲ ಕೇಳಿದೆ ರಾಯರನ್ನ, ಇದನ್ನು ಹೇಳ್ಕೊಂಡಿದ್ದೆ, ಈ ಥರ ನನಗೆ ಅವರಿಂದ ಆಶೀರ್ವಾದ ಬೇಕು, ಕೊಡಿಸ್ತೀರಾ ನೀವು ನನಗೆ, ಆ ದಿನ ಬೇಗ ನನಗೆ ಕೊಡಿ ಅಂತ ಕೇಳ್ಕೊಂಡೆ. ಆದರೆ ಇವತ್ತೇ ಕೊಡ್ತಾರೆ ಅಂತ ನಾನು ಎಂದೂ ಕೂಡ ಅಂದ್ಕೊಂಡಿರಲಿಲ್ಲ. ಸರಿ, ಆಮೇಲೆ ಒಂದು ಸಲ ಕೇಳಿದೆ, ನನಗೆ ಪೂಜೆಗೂ ಮುಂಚೆ ಕೊಟ್ಟರೆ, ಅಭಿಷೇಕ ಮಾಡುವಾಗ ಕೊಟ್ಟರೆ, ನನಗೆ ಇನ್ನೊಂದು ಆಶೀರ್ವಾದ ಬೇಕು ಕೊಡಿ ಅಂತ ಕೇಳಿದೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ನಾನು ನೋಡಿರಲಿಲ್ಲ, ತೊಟ್ಲಿಗೆ ಒಂದು ಸೇವಂತಿಗೆ ಹೂನ ನೀಟಾಗಿ 2 ಕಡೆಗೂ ಇಟ್ಟಿದ್ದೆ, ಒಂದು ಕೆಳಗಡೆ ಕೊಟ್ಟಿದ್ದರು. ಸರಿ ಅಂತ ಹೇಳಿಬಿಟ್ಟು ಆ ಹೂ ತೊಗೊಳ್ಳುವಾಗ ನಾನು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಅಮ್ಮನವರಿಂದ ಕೂಡ ಕೊಡಿಸಿದ್ರು. ನಿಜವಾಗ್ಲೂ ಆ ಕ್ಷಣ ಅಷ್ಟು, ನಾನು ಹೇಳಲ್ವ, ನಾನು ರಾಯರಿಗೆ ಏನು ಸೇವೆ ಸಲ್ಲಿಸ್ತೀನಿ, ಎಷ್ಟೋ ಜನ ಹೇಳ್ತಾರೆ ಅಷ್ಟು ಬೇಗ ಹೇಳ್ತೀರಾ, ಅಷ್ಟೊಂದು ಹೂ ತಂದು ಮಾಡ್ತೀರಾ, ಹಾಗೆ ಹೀಗೆ ಅಂತ. ನನಗೆ ಸಿಗೋ ಅಂತಹ ಸಂತೋಷ, ನೆಮ್ಮದಿ ನಿಜವಾಗ್ಲೂ ಬೇರೆ ಎಲ್ಲೂ ಕೂಡ ನಾನು ತೊಗೊಳಕ್ಕಾಗಲ್ಲ. ಅಷ್ಟೂ ಒಂದು ವೈಬ್ರೇಷನ್ ಇರ್ಬೋದು, ಮನೇಲಿ ಪಾಸಿಟಿವ್ನೆಸ್ ಇರ್ಬೋದು. ನಾನು ಹೇಳಲ್ವ, ನಮ್ಮ ಮನೆ ನಂದ ಗೋಕುಲ ಇದ್ದಂಗಿದೆ, ಆ ಥರ ಇಟ್ಟಿದ್ದಾರೆ ರಾಯರು. ಇದೆಲ್ಲ ಸಾಧ್ಯ ರಾಯರು ಬಂದಮೇಲೆ. ಆ ಕ್ಲಿಪ್ಪಿಂಗ್ ಕೂಡ ನಾನು ಹಾಕ್ತೀನಿ ನೋಡಿ.
ನಾನು ಹುಟ್ಟಿದ ದಿನ ಚಾಮುಂಡೇಶ್ವರಿ ಅಮ್ಮನವ್ರದ್ದು ವರ್ಧಂತಿ ಇತ್ತು. ಅವತ್ತು ಒಂದು ಪೆಟ್ಟಲ್ಲಿ ಅಲ್ಗಾಡ್ದಂಗೆ ನಾನು ಕಂಡೆ. ಆದರೆ ನನಗೆ ಸಂಪೂರ್ಣವಾದ ಆಶೀರ್ವಾದ ತೊಗೊಳಕ್ಕಾಗಿರಲಿಲ್ಲ. ನಾನು ಅವತ್ತು ಮತ್ತೆ ದೇವ್ರ ಮನೆಗೆ ಹೋಗಿದ್ದರೆ ನನಗೆ ಸಿಕ್ತಿತ್ತೋ ಏನೋ, ನನಗೆ ಅದು ಗೊತ್ತಿಲ್ಲ. ಯಾವತ್ತಾದರೂ ಸರಿ ರಾಯರೇ ನನಗೆ ಕೊಡಿಸಿ ಅಂತ ಕೇಳಿಕೊಂಡೆ. ಎಷ್ಟು ಬೇಗ ಅನುಗ್ರಹಿಸ್ಬಿಟ್ರು ಅಂದರೆ ಅಮ್ಮನವರಿಂದ ಅಪ್ಪ ಆಶೀರ್ವಾದ ತೊಗೊಳೋದು ಅಂದರೆ ನನಗೆ ನಿಜವಾಗ್ಲೂ ನಾನು ಯಾರು, ದೇವರು ನನಗೆ ಯಾಕೆ ಇಷ್ಟು ಆಶೀರ್ವಾದ ಮಾಡ್ತಾರೆ ಅಂತ ಒಂದೊಂದು ಸಲ ಅನ್ನಿಸ್ಬಿಡುತ್ತೆ. ಏನಂದರೆ ಯಾರೇ ಆಗಲಿ ಭಕ್ತಿಯಿಂದ ನಮಿಸ್ಬೇಕು. ಪೂಜೆನ ಹೀಗೆ ಮಾಡಬೇಕು, ಇಷ್ಟೇ ಹೂ ಹಾಕಬೇಕು, ಇದೇ ನೈವೇದ್ಯ ಮಾಡಬೇಕು ಅಂತ ಏನಿಲ್ಲ. ನಾನು ಮುಂಚೆ ರಾಯರನ್ನ ಮನೆಗೆ ಕರ್ಕೊಂಡು ಬಂದು ಫೋಟೋ ಇಡೋದಕ್ಕೂ ಮುಂಚೆ ಒಂದು ಚಿಕ್ಕ ಫೋನಲ್ಲಿ ಫೋಟೋಸಲ್ಲಿ ನೋಡಿ ಕೈ ಮುಗಿತಿದ್ದೆ. ಅದು ಎಷ್ಟೋ ಗಂಟೆಗೆ, ಗುರುವಾರ ಬಂತು ಅಂದರೆ 2 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ಆವಾಗ ಫೋಟೋ ನೋಡಿ ಬರೀ ನಮಸ್ಕಾರ ಮಾಡ್ತಿದ್ದಷ್ಟೇ. ನನ್ನ ಆ ಒಂದು ನಮಸ್ಕಾರ ರಾಯರು ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ನನ್ನನ್ನು ಕರ್ಕೊಂಡು ಬರ್ತಾನೇ ಇದ್ದಾರೆ. ಎಲ್ಲಿವರೆಗೂ ನನ್ನನ್ನು ಕೈ ಹಿಡಿದು ಬೆಳೆಸ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಹೇಳ್ತೀನಿ ರಾಯರೇ, ನನಗೆ ನನ್ನ ದೇಹದಲ್ಲಿ ಶಕ್ತಿ ಕೊಟ್ಟಿರೋ ಅಷ್ಟು ದಿವಸಗಳ ಕಾಲ ನನ್ನ ಸೇವೆ ಮಾಡಬೇಕು. ಆ ಸೇವೆನ ಕೊಡಿ, ನನಗೆ ಭಕ್ತಿ ಕೊಡಿ, ಶ್ರದ್ಧೆ ಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನೆಲ್ಲ ನಾನು ಯಾರಿಗೆ ಆದರೂ ಅಷ್ಟೇ, ಏನೇ ಸಮಸ್ಯೆ ಇರಲಿ ನಿಮ್ಮದು, ಈಗ ಆರೋಗ್ಯ ಒಂದೇ ಅಂತಲ್ಲ, ನಿಮ್ಮದು ಎನಿ ಪ್ರಾಬ್ಲಮ್, ರಾಯರ ಮುಂದೆ ನಮಸ್ಕಾರ ಮಾಡಿ ಕೂತ್ಕೊಂಡು ದಾರಿ ತೋರ್ಸಪ್ಪ, ನನಗೇನು ತಿಳಿದು ಅಂತ ಕೇಳಿದ್ರೆ ಸಾಕು. ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಕೇಳಿದ ತಕ್ಷಣ ಆಗಲಿಲ್ಲ ಅಂತಲೂ ಕೆಲವರು ಹೇಳ್ತಾರೆ. ಇಲ್ಲ, ಯಾವುದಾದ್ರೂ ಒಂದು ರೂಪದಲ್ಲಿ ಅವರು ಖಂಡಿತ ಮಾಡಿಕೊಡ್ತಾರೆ. ತುಂಬ ತೀರಾ ತುರ್ತು ಪರಿಸ್ಥಿತಿ ಇದೆ ಅಂದಾಗ ರಾಯರು ನಮ್ಮ ಸೇವೆ ಎಷ್ಟಿದೆ ಅದೆಲ್ಲ ನೋಡಲ್ಲ. ಆ ಕ್ಷಣ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಆ ಕಷ್ಟದಿಂದ ನಮ್ಮನ್ನ ಪಾರು ಮಾಡ್ತಾರೆ. ಈ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತಂತೂ ಅಂದ್ಕೊಂಡೆ ಎಷ್ಟೊಂದು ಹೇಳ್ಕೋಬೇಕು ವಿಡಿಯೋದಲ್ಲಿ ಅಂತ, ಅದೇನೋ ಹೇಳ್ತಾ ಇರಬೇಕಾದ್ರೆ ನನಗೆ ಮಾತೇ ಬರ್ತಿಲ್ಲ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ರಾಯರ ಹತ್ರ ಕೂಡ ಕೇಳ್ಕೊಳ್ತೀನಿ, ನನಗೆ ಅಂತ ಅಲ್ಲ ರಾಯಪ್ಪ, ಯಾರೆಲ್ಲ ನಿನ್ನ ಭಕ್ತರಿದ್ದಾರೆ ಎಲ್ಲರಿಗೂ ಕೂಡ ನಿನ್ನ ಆಶೀರ್ವಾದ ಕೊಟ್ಟು ಅವ್ರನ್ನೆಲ್ಲರನ್ನೂ ಅವ್ರು ಪಡ್ತಿರೋ ಕಷ್ಟಗಳಿಂದ ಕಾಪಾಡಿ ಅವ್ರ ಇಷ್ಟಗಳನ್ನ ಕೊಡಬೇಕು. ಯಾಕಂದರೆ ನಾವು ನಿಮ್ಮ ಮಕ್ಕಳು, ನಾವು ನಿಮ್ಮ ಭಕ್ತರಾಗಿದ್ದೀವಿ. ನಿಮ್ಮ ಭಕ್ತರನ್ನ ಯಾವಾಗಲೂ ಕೂಡ ಮೇಲಿಟ್ಟಿರಬೇಕು, ಚೆನ್ನಾಗಿಟ್ಟಿರಬೇಕು, ಬೆಳೆಸ್ಬೇಕು ನೀವು ಅಂತ ಕೇಳ್ಕೊಳ್ತಿರ್ತೀನಿ ರಾಯರ ಹತ್ರ. ಯಾವಾಗಲೂ ನಾನು ಎಲ್ರಿಗೋಸ್ಕರ ನಾನು ಯಾವಾಗ ಕೇಳಬೇಕು ಅಂತ ಮನಸ್ಸು ಬರುತ್ತೆ ಅವಾಗೆಲ್ಲ ಹೀಗೆ ಕೇಳ್ಕೊಳ್ಳೋದು, ನೀನೆಲ್ಲ ಭಕ್ತರನ್ನು ಕಾಪಾಡು, ನೀನೆಲ್ಲ ಭಕ್ತರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ತೀನಿ. ಇವಾಗಲೂ ಕೂಡ ಹಾಗೆ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.